ವೀರು, ಅಲ್ಲ ಇವತ್ ಕೆಲ್ಸಕ್ಕೆ ಹೋಗಿಲ್ಲಲ್ಲ ಎದಕ್ಕ? ಇವತ್ತಿಲ್ಲ ಕೆಲಸ. ಯಾಕ ಕೆಲಸ ಇಲ್ಲ? ಹೌದನ? ಅಲ್ಲ ದಿನ ರೊಕ್ಕ ಕೈಯಾಗ ಕೊಟ್ಟು ಕೊಟ್ಟು ರೂಢ ಮಾಡ್ಬಿಟ್ಟಿಯಲ್ಲ, ಇವತ್ ನಿನ್ ರೊಕ್ಕನ ಕೊಡ್ಲಿಲ್ಲ, ಒಂಥರ ಕೈ ಖಾಲಿ ಖಾಲಿ ಅನ್ಸಕುಂತತಿ, ಅದಕ್ಕೆ ಕೇಳಿದ್ದು. ಅದು ವೀರು, ನಮ್ಮಣ್ಣ ಆ ಸುಚಿತ್ರಾ ಅವಿನಾಶ್ ಅವ್ರ ಮನೆಗೆ ಕೆಲ್ಸಕ್ಕೆ ಕೊಟ್ಟ ನೋಡು ವೀರು, ಅದನ್ನ ನೋಡಿ ನಂಗರ ಸಹಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಣ್ಣ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕೇನೋ? ಏನ ನಿಮ್ಮಪ್ಪಣ್ಣ? ಹಾ, ನಮ್ಮಪ್ಪಣ್ಣನ ಕೆಲ್ಸಕ್ಕೆ ಕೊಂಟ ನೋಡು, ನಂಗ್ರ ಬಿಲ್ಕುಲ್ ಇಷ್ಟ ಇಲ್ಲ. ನನ್ನ ಮುಂದೆನ ಕಾರ್ ತಗೊಂಡ್ ಹೋಗ್ತಾನ, ನನ್ನ ಮುಂದೆನ ಕಾರ್ ತಗೊಂಡ್ಬರ್ತಾನ, ಬೇಕು ಬೇಕು ಅಂತ ಹಾರ್ ನೋಡಿತಾನ, ಎಷ್ಟು ಉರಿಸ್ತಾನ ಗೊತ್ತನ ವೀರು. ಆದಷ್ಟು ಲಗುನ ಆಗಿದ್ದಾಗೆ ಒಂದು ಲೋನ್ ಮಾಡಿಸಿ ಕಾರ್ ತಗೊಂಡ ಬಿಡು. ಈಗ ಇಷ್ಟ ದಿನ ದುಡ್ದಿದ್ದು ಒಂದ್ 50-60 ಸಾವಿರ ರೂಪಾಯಿ ಐತಿ, ಅದನ್ನೆಲ್ಲ ಹಾಕಿ ಡೌನ್ ಪೇಮೆಂಟ್ ಅಂತ ಕಟ್ಟಿ ಬ್ಯಾಂಕ್ ಒಳಗ ಲೋನ್ ಮಾಡಿಸಿ ಕಾರ್ ತಗೊಂಡುಂಬಾ. ಎಷ್ಟು ಮಜವಾಗಿರುತ್ತಲ್ಲ ಕಾರ್ ಒಳಗ್ ಕುಂತು ಜಮ್ ಅಂತ ಹೋಗ್ತಿರ್ಬೇಕಾದ್ರೆ. ಆ ಸುಚಿತ್ರಾ ಕಡೆ ಏನೇನೈತಲ್ಲ ಅದೆಲ್ಲ ನನ್ ಕಡೆನೂ ಇರ್ಬೇಕು ಅಂತ ನನಗ ಆಸೆ. ಹೌದಾ? ಹಾ ವೀರು, ಆಕೆ ಹಾಕೊಳ್ಳೋ ಡ್ರೆಸ್ಸು, ಸೀರೆ, ಒಡವಿ ಎಲ್ಲಾನು ನನ್ ಕಡೆನೂ ಇರ್ಬೇಕು ಅಂತಾನೆ ಆಸೆ. ಮತ್ತ ಆಕಿ ಸುಚಿತ್ರಾ ಪ್ರೆಗ್ನೆಂಟ್ ಅದಾಳ? ಬರೀ ಇಂತವೆಯಾ ವೀರೇಶ? ನಾ ಏನ್ ಹೇಳಾಕುಂತೀನಿ, ನೀ ಏನ್ ಹೇಳಾಕುಂತಿ? ಹೋಗ್ವೀರು, ಈಗ ನೀ ಕಾರ್ ಕೊಡುತ್ತೀಯ ಏನಿಲ್ವೋ ಅಷ್ಟೇ ಹೇಳ. ಆತ ಕಾರ್ ತಗೊಳುನು. ಇಷ್ಟ ದಿನದಾಗ 50-60 ಸಾವಿರ ರೂಪಾಯಿ ಕೊಡ್ಸೇವಲ್ಲ, ಇನ್ನ ಒಂದಷ್ಟು ರೊಕ್ಕ ಕೂಡಿಸಿ ಡೌನ್ ಪೇಮೆಂಟ್ ಒಳಗ ಕಾರ್ ತಗೊಂಡ್ಬಿಡುನು. ತಿಂಗಳ EMI ಕಟ್ಟ ಆತಪ್ಪ, ಹೌದಿಲ್ಲ? ಹಾ, ನೀನಂತ ಗಂಡನ್ ಪಡ್ಯಾಕ ನಾ ಇಷ್ಟು ಪುಣ್ಯ ಮಾಡಿನಲ್ಲ. ಲೋ ವೀರೇಶ, ಹಾಳಾದ್ ಮುದುಕಿ, ಗಂಡ ಹೆಂಡತಿ ನಕ್ಕೊಂತ ಮಾತಾಡ್ಕೊತ ಕುಂತಾರ, ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಬಂದ್ಬಿಡ್ತತಿ. ಏನವ ಏನಾತ? ಮಕ್ಕೊಂಡಿದ್ದಿಲ್ಲ? ಮೂಲ ಮಕ್ಕೊಂಡಿದ್ನಿ, ನಿಮ್ ಧ್ವನಿನ ಕೇಳಾಕುಂತಪ್ಪ, ಅದಕ್ಕ ನಾನು ಎದ್ ಬನ್ನಿ. ಅದೇನ ಮಾತಾಡ ಕುಂತಿದ್ರಿ, ಏನ ಕಾರ್ ತಗೋಬೇಕು ಏನ ಅಂದಂಗಾತ, ಅದಕ್ಕ ಎದ್ ಬಂದೆ ನಾನು. ಹ್ಞೂ ಬೇಯವ್ವ, ಅದು ಮೇಘಂದು ಮುಂದಿನ ತಿಂಗಳ ಬರ್ತಡೇ ಐತಿ, ಅದಕ್ಕ ಕಾರ್ ತಗೋಬೇಕು ಅಂತ. ಆ ಸುಚಿತ್ರಾ ಅವಿನಾಶ್ ಏನೋ ತಗೊಂಡಾರಂತಲ್ಲ, ಅವ್ರಕ್ಕಿಂತ ನಾವೇನು ಕಮ್ಮಿ ಏನೋ ನಾವು ತಗೋತೀವಿ. ಅಲ್ಲಲ್ಲ, ಅದು ಗಾಡಿ ಬಜಾಜ್ ಫೈನಾನ್ಸ್ ಅವರು ಎತ್ಕೊಂಡು ಹೋಗಿ ಎಷ್ಟು ದಿನ ಆತು, ಅದನ್ನಾರ ಬಿಡಿಸ್ಕೊಂಡ್ ಬರ್ಬೇಕಾ? ಇಲ್ಲಪ್ಪ, ಈಗ ನಡ್ಕೊಂಡು ತಿರ್ಗಾಡಕುತಿ, ಆ ಗಾಡಿನ ಬಿಡಿಸ್ಕೊಂಬ. ಅಲ್ಲ ಕಾರ್ ಗೀರಿ ಗೆದಕ ಮುಂದ್ ತಗೊಂಡ್ರಾತು. ಏ ಇಲ್ಲವಾ, ಅದು ಗಾಡಿ ಓದ್ ಬಿಡು, ಕಾರ್ ತಗೊಂಡ್ಬಿಡ್ತಾನೆ. ಕಾರ್ನಾಗ ಜಮ್ಮತ್ತ ಹೊಂಟ್ರ ಹೆಂಗ್ ಅನಸ್ತತಿ ಗೊತ್ತನ? ಅಷ್ಟಕ್ಕೂ ಆ ಸುಚಿತ್ರಾ ಮೇಗ ಕಾರ್ದಾಗ ಓಡಾಡಕುಂತಾರಂದ್ರ ನಾನು ಬೈಕ್ ಮೇಲೆ ಓಡಾಡ್ಬೇಕು, ಇದು ಚಂದ ಅನಸ್ತೈತನ್ ಬೇ, ಅದಕ್ಕ ನಾನು ಕಾರ್ ತಗೊಂಡ್ಬಿಡ್ತೀನಿ. ಲೋ ವೀರು, ನಾವೊಂದ್ ಮಾತು ಹೇಳ, ಕೇಳ್ತಿ ಅಂದ್ರೆ ಹೇಳ್ತೀನಿ ನೋಡಪ್ಪ. ಯಾವ ಕೇಳುದು ಬಿಡುದು ಆಮೇಲೆ ಏನ್ ಹೇಳು ನೋಡ್ಲಾ, ಈಗ ಹೆಂಗಂದ್ರ ರೊಕ್ಕ ಮಾಡ್ಕಲ್ಲ ಒಟ್ಟು ಕೈಯಾಗ ಏನ, ಆಮೇಲೆ ಬೇಕಂದ್ರ ಕಾರ್ ತಗೋಂತಿ. ಈಗೇನ್ ಅರ್ಜೆಂಟ್ ಕಾರ್ ತಗೋಬೇಕು, ಹೌದಿಲ್ಲ? ಡೌನ್ ಪೇಮೆಂಟ್ ಬರೀ 50-60 ಸಾವಿರ ರೂಪಾಯಿ ಕಟ್ಟಕ್ ಕುಂತಿಯಪ್ಪ, ಅವನು 2 ಲಕ್ಷ ರೂಪಾಯಿ ಕಟ್ಟಾನ ಅನಿಸ್ತತಿ. ನಾ ಹೇಳ್ತೀನಲ್ಲ, ಸುಮ್ನೆ ಜಾಸ್ತಿ ಬಾಡ್ಗಿ ಅದು ಇದು EMI ಅಂತ ಮೈ ಮೇಲೆ ಎಳ್ಕಬೇಡ. ಇರೋದ್ರಾಗ ನಿಮ್ದಾಗಿ ತಿಂದುಂಡು ಆರಾಮಾಗಿರ್ಬೇಕಲ್ಲ. ಅಷ್ಟಕ್ಕೂ ಅವಿನಾಶ್ಗೆ ಏನಾರ ತ್ರಾಸ ಆತು ಅಂದ್ರ ಅವ ಕಾರ್ನ ಬಾಡ್ಗಿ ಕೊಟ್ಟಾನ, ಆ ಬಾಡ್ಗಿ ದುಡ್ಡಲ್ಲೇನ EMI ಅದು ಇದು ಕಟ್ಟಿ ತಾನು ರೊಕ್ಕ ಉಳಿಸ್ಕೊಂತಾನ. ಅವ ಬಾರಿ ತಲಿ ಓಡಿಸಿ ಕೆಲಸ ಮಾಡಕುಂತಾನಲ್ಲ, ಒಂದ್ ವೇಳೆ ಅವನಿಗೆ ಏನಾರ ಹೆಚ್ಚು ಕಡಿಮೆ ಆತು, ಇಲ್ಲಂದ್ರ ಕೆಲಸ ಹೋತು, ಕೈಯಾಗ ರೊಕ್ಕ ಇಲ್ಲಂದ್ರು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅವಿನಾಶ್ಗ. ಯಾಕಂದ್ರ ಆ ಸುಚಿತ್ರಾ ಹೆಂಗದಾಳ, ಕೋಟ್ಯಾಧೀಶ್ವರ ಅವ್ರ ಮಗಳಾಕಿ. ಆ ಮಂಜವೊಂದು ಕುಮ್ಮಕ್ಕ ಬೇರೆ, ಆ ಮಂಜವನ್ನು ಇಲ್ಲೇ ಮನಿ ಮಾಡ್ಕೊಂಡದಾಳೀಗ ಗೊತ್ತನ? ಅವರು ಬೈಕು ಗಾಡಿ ಚೇಂಜ್ ಮಾಡ್ದಂಗ ಮನಿನೂ ಚೇಂಜ್ ಮಾಡೋರವ್ರು. ಬಲೆ ಇದ್ದಂತವ್ರದಲ್ಲ ಅವರು, ಅದಕ್ಕೆ ಹೇಳಕುಂತಾನಿ, ಅಂತವ್ರ ನೋಡಿ ನೀ ಮಾಡಕ್ ಹೋಗ್ಬೇಡ. ಬಿದ್ರು ಎದ್ ನಿಂದ್ರಕ್ ಶಕ್ತಿ ಇರ್ಬೇಕು, ಅಂತದಿದ್ದಾಗ ಮಾಡ್ಬೇಕು. ನಾ ಹೇಳ್ತೀನಲ್ಲ, ಬ್ಯಾಡ. ನಂಗ್ ಗೊತ್ತಿತ್ತು ಇದು ಹಿಂಗ ಆಕೇತಿ ಅಂತ, ನಂಗೆ ಗೊತ್ತಿತ್ತು. ಒಟ್ಟಾಗ ಆ ಅವಿನಾಶ ಸುಚಿತ್ರಾ ಕಾರ್ನಾಗ ಓಡಾಡ್ಬೇಕು, ನಾವಿಬ್ರು ಗಂಡ ಹೆಂಡತಿ ಓಡಾಡಬಾರ್ದು. ಯಾಕಂದ್ರೆ ನಿಮಗ ಸಹಿಸ್ಕೊಳಕ್ ಆಗಲ್ವೇ? ಸಹಿಸ್ಕೊಳ ಮಾತಲ್ಲವಾ. ಮತ್ತೇನ ಅಂದ್ರಲ್ಲ, ಸುಚಿತ್ರಾ ಕೋಟ್ಯಾಧೀಶ್ವರ ಅವರ ಮಗಳು, ನಾನು ಬಾಂಡೆ ತಿಕ್ಕ ಅವ್ರ ಮಗಳು. ನೋಡ್ದೇನು ವೀರು ಹೆಂಗ ಮಾತಾಡ್ತಾರ ಇವ್ರು? ಅಲ್ಲ, ಅವ್ರ ಪರವಾಗಿ ಇಷ್ಟೊಂದು ಮಾತಾಡಂಗಿದ್ರ ಇಲ್ಲಿ ಯಾಕಿರ್ಬೇಕು? ಇಲ್ಲೇ ಅದಾರ, ಇಲ್ಲೇ ಉಂಡಾರ, ಇಲ್ಲೇ ತಿಂತಾರ, ಇಲ್ಲೇ ಎಲ್ಲ ಮಾಡ್ತಾರ. ಆದ್ರೆ ಹೊಗಳೋದು ಒಳ್ಳೇದಾಗ್ಲಿ ಅಂತ ಬಯಸುದು ಅವ್ರೀಗ. ಇಷ್ಟೆಲ್ಲ ಅನ್ನಿಸ್ಕೊಂಡು ನಾನ್ ಗತಿಗೆಟ್ಟವಳು ಅಂತ ಅನ್ನಿಸ್ಕೊಂಡು ಈ ಮನೆಗೆ ಒಂದ್ ಕ್ಷಣನೂ ಇರಂಗಿಲ್ಲ. ನಾ ಯಾಕಿರ್ಬೇಕು? ಆಸೆ ಪಟ್ಟಿದ್ ಏನು ತಗೊಳಕ್ ಬಿಡಂಗಿಲ್ಲ, ತಿನ್ನಕ್ ಬಿಡಂಗಿಲ್ಲ. ಮನೆಗಿನ ಒಂದ್ ಕೆಲಸ ಮಾಡಂದ್ರೆ ಮಾಡಂಗಿಲ್ಲ ನಿಮ್ಮವ್ವ, ಗೊತ್ತನ? ಅದ ಕಸ ಕಲ್ಲ ಬಾಂಡೆ ಅರ್ಬಿ ಮಾಡ್ತಾರ, ಒಂದ್ ರೊಟ್ಟಿ ಮಾಡಿ ಇಟ್ಟು ಬಿಡ್ತಾರ. ನಾನು ಪಲ್ಯ ಹೆಚ್ಚಬೇಕು, ಮಾಡ್ಬೇಕು, ಮತ್ತ ಹೊತ್ತೊತ್ತಿಗ ನಿನಗ ನಿಮ್ಮ ಅವ್ಗ ನೀರ್ ಕೊಡ್ಬೇಕು, ಅನ್ನ ಮಾಡ್ಬೇಕು, ಇಷ್ಟೆಲ್ಲ ನಾನ್ ಮಾಡ್ಬೇಕು, ಗೊತ್ತನ? 1-2 ಮಾಡೋ ಕೆಲಸ ಬೆಳಗ್ಗಿಂದ ಸಂಜೆ ಮಟ್ಟ ಕೆಲಸ ಅಂತ ಮಾಡಿದ್ರು, ಅಷ್ಟೆಲ್ಲ ಕೆಲಸ ಮಾಡಿದ್ರು ಈ ಎತ್ತಿಯರು ಅವ್ರಿಗೆ ಹೋಗ್ತಾರ. ಒಂದು ದಿನ ನನ್ನ ಮೇಘ ಕೆಲಸ ಮಾಡ್ತಾಳವ ಅಂತ ಇವ್ರ ಬಾಯಾಗ ಬರ್ಲಿಲ್ಲ. ಇಂಥ ಮನೆಗ್ ನಾ ಇರಂಗಿಲ್ಲ, ನಾ ಹೊಂಟೆ. ನೋಡ್ಲಾ ಹಿಂಗ ಮಾತಾಡ್ತಾಳ, ನಾ ಏನ್ ತಪ್ಪು ಹೇಳಿಲ್ಲ. ಈಗ ನಿಮ್ ಕೈಲಿ ಕಟ್ಟಾಕ್ಲ ಆಗ್ಲಿಲ್ಲ ಅಂದ್ರೆ ತ್ರಾಸ ಆಕೈತಲ್ಲ ಅಂತ ಹೇಳಾಕುಂತೀನಪ್ಪ ನಾನು. ಅವಿ ಅಲ್ಲ ವೀರು, ನೋಡು ಅವ್ರ ಬಾಯಾಗ ಅವಿ ಅಂತ ಬರಕುಂತತಿ, ವೀರೇಶ ಬರಂಗೆ ಇಲ್ಲ. ನೀ ಅರ್ಥ ಮಾಡ್ಕೋ ವೀರೇಶ. ನಮಗ ಕೇಡ್ ಬಯಸಿ ಅವಿನಾಶ್ ಒಳ್ಳೇದಾಗ್ಲಿ ಅಂತ ನಿಮ್ಮವ್ವ ಸ್ವಂತ ನಿನ್ನ ಹೆತ್ತ ತಾಯಿನ ಹೆಂಗ ಮೋಸ ಮಾಡಕುಂತಾರ ನೋಡು. ನೀನ್ ಬೆನ್ನಿಗ್ ಚೂರಿ ಹಾಕಾಕುಂತಾರ. ಅಯ್ಯಯ್ಯ ಮಾತಾಡ್ತಿ, ಎಂತ ಮಾತಾಡ್ತೀಯವ ನೀನು? ತಾಯಿ ಮಗನ ಬೇರೆ ಮಾಡಕುಂತಿಯಲ್ಲ. ನನ್ನ ಮುಂದನೆ ಇಷ್ಟು ಚಾಡ ಹೇಳ್ತೀನಿ ನೀನು, ನನ್ನ ಹಿಂದದ ಎಷ್ಟು ಚಾಡ ಹೇಳಿರಕ್ಕಿಲ್ಲ. ನೀ ಅಂತ ಚಾಡ್ಗಿತ್ತಿಯದಿಯ ನೀನು? ಇದ ಕಲ್ಸಾಳೆ ನಿಮ್ಮವ್ವ. ಯವ್ವ, ನಾನು ನೋಡಕುಂತಾನೆ ಅವಾಗಿಂದ. ಮೇಘನ್ ಮುಂದೆ ಏನ್ ಬೇ ನಿಂದು? ಅವಾಗಿಂದ ನೋಡಕುಂತಾನೆ. ಎಷ್ಟು ಅವಾಜ್ ಮಾಡ್ತೀಯಕೀಗ, ಎಷ್ಟು ಬೈತೀಯಕೀಗ? ಆಕಿ ಯಾರು? ನಾನು ಹೆಂಡ್ತಿ ಆಕಿ. ನೋಡು, ಈ ಮನೆಗೆ ಇರ್ಬೇಕು ಅಂದ್ರ ನಾನು ಮೇಘ ಹೆಂಗಿರ್ತೀವಿ ಹಂಗಿರ್ಬೇಕು, ಇಲ್ಲಂದ್ರ ಮನೆ ಬಿಟ್ಟು ಹೋಗ್ಬಿಡು. ಏನಿಲ್ಲ
ಏನಂದಿ? ಮನಿ ಬಿಟ್ಟು ಹೋಗು ಅಂದೆ. ಹೆತ್ತ ತಾಯಿನ ಹೆಂಡತಿ ಮಾತು ಕೇಳಿ ಹೊರಗೆ ಹೋಗು, ಮನಿ ಬಿಟ್ಟು ಹೋಗು ಅಂತೀಯಾ? ಯಾಕೆ ಕೇಳಿಸ್ಕೊಳ್ತಾನ? ಎಷ್ಟು ಸಲ ಹೇಳ್ಬೇಕು? ನಾನೇನು ಸುಮ್ನೆ ಹೋಗನ ಕುಂತಿಲ್ಲ. ನಮ್ಮ ಮನೆಗ ಇದ್ದು ನಮಗ್ ಕೇಡ್ ಬಯಸಕ್ ಕುಂತಿಲ್ಲ, ಅದಕ್ಕೆ ಹೇಳಕ್ ಕುಂತಾನಿ. ಇರಂಗಿತ್ತು ಇರಬಹುದು, ಇಲ್ಲಾಂದ್ರೆ ಹೋಗ್ತಾ ಇರಬಹುದು. ನನ್ನ ಹೆಂಡತಿ ನನ್ನ ಮದುವೆ ಆದ್ಮೇಲೆ ಆಕೆ ಏನ್ ಕಮ್ಮಿ ಇಲ್ಲ ತಗೋ. ನಾ ಕಂಡ ಬಟ್ಟಿ ದುಡಿತೀನಿ, ಆಕೆ ಎಂಜಾಯ್ ಮಾಡ್ತಾಳ. ಅದ್ರ ಬಗ್ಗೆ ಕೇಳಕ್ ನಿಂಗೆ ಯಾವ್ದು ಹಕ್ಕಿಲ್ಲ. ಶಬ್ಬಾಷ್ ಶಬ್ಬಾಷ್ಲೋ ಮಗನ. ನನ್ನ ಮಗ ಅಂತ ಅದು ಎಷ್ಟು ದಿನ ನಾನು ವಹಿಸ್ಕೊಂಡು ಬಂದಿಲ್ಲ. ನೀ ಗೋಲಿ ಆಡುವಾಗ ಮಾಡ್ತಿದ್ದಿಲ್ಲ ಅವಿನಾಶ್ಗ ಎಲ್ಲರಿಗೂ ಮೋಸ. ಅವಾಗ ನಿನ್ ತಲೆ ಮೇಲೆ ಒಂದ್ ನಾಲ್ಕು ಕುಕ್ಕುಸಿ ಬಡ್ದು ಹಂಗಲ್ಲಲ್ಲ ಹಿಂಗ ಅಂತ ಬುದ್ಧಿ ಹೇಳಿದಿದ್ರ ಈ ಮಾತ್ ನಾನು ಕೇಳ್ತಿದ್ದಿದ್ದಿಲ್ಲ. ಇವಾಗ ಆ ಅವಿನಾಶಿಗೆ ನೀ ಎಂತೆಂತ ಮೋಸ ಮಾಡಿ ಏನೇನು ಮಾಡಿ ಆದ್ರೂ ಅವ ಒಂದು ದಿನ ಯವ್ವ ನೀ ನನಗೊಂಥರ ವೀರೇಶ್ಗೊಂಥರ ಮಾಡ್ತಿ ಅಂತ ಅವನು ಬಾಯಾಗ ಬಂದಿಲ್ಲ. ನಾನು ಅವನು ಮುಂದೆ ನನ್ನ ಮಗ ವೀರೇಶ ನೀ ಸೌತಿ ಮಗ ಅಂತ ಬಾಯಿಗೆ ಬೈದಾನಿ. ಆದ್ರೂ ನಮ್ಮ ಅವಿನಾಶ ನಿಜವಾಗ್ಲು ಒಂದು ದಿನಾನು ಸಿಟ್ಟಿಂದ ನನಗ ಬೈದಿಲ್ಲ. ಆದ್ರೂ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಂತಿದ್ನಲ್ಲ ನಿನಗ. ನೀನ ಹೆತ್ತ ತಾಯಿನ ಮನೆಯಿಂದ ಹೊರಗೆ ಹೋಗು ಅಂದ್ಬಿಟ್ಟಲ್ಲ. ಆತಪ್ಪ, ಸಾರ್ಥಕ ಆತ. ಹೆತ್ತೊಟ್ಟಿ ಸಾರ್ಥಕ ಆತಪ್ಪ. ಬರ್ತೀನಿ, ಅಲ್ಲಲ್ಲ ಹೋಗ್ತೀನಿ. ಎತ್ತಗರ ಹಾಳಾಗಿ ಹೋಗ್ಬಿಡ್ತೀನಿ. ಅತ್ತಿಯರ ಅಯ್ಯೋ ಎಲ್ಲ ಹೋಗ್ಬೇಡ್ರಿ, ನಿಂದರಿ ಅತ್ತಿಯರ ನಿಂದರಿ. ಹೋಗ್ಲಿ ಬಿಡು ಮೇಘ. ಹಿಂಗ ನಮ್ಮಪ್ಪ ಮತ್ತ ಅವಿನಾಶ್ಗ ಹಿಂಗ ಎದುರ್ತಿದ್ಲಕ್ಕಿ. ಹಿಂಗ ಹೆದರ್ಸಿ ಅವ್ರನ್ನ ನಮ್ಮ ಅವನ್ ತಾಳಕ್ಕ ಕುಣಿಯಂಗ್ ಮಾಡ್ತಿದ್ಲ ನಮ್ಮವ್ವ. ಹೋಲಿ ಬಿಡು ಅಂತ 2 ತಾಸು ಅಲ್ಲಿ ಇಲ್ಲಿ ಕುಂತು ಹೊಟ್ಟೆ ಹಸದ ಮೇಲೆ ಬರ್ತಾಳ ಮನೆಗೆ ತಿನ್ನಾಕ. ಹೋಲಿ ಬಿಡು. ಹಂಗಂತೀಯ? ಮತ್ತ ಊರ್ ಮಂದಿ ಆಡ್ಕೋಬಾರ್ದಲ್ಲ. ಅಯ್ಯೋ ಸೊಸ್ರಿ ಮಗ ಸೇರಿ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಅತ್ತಿನ ಅಂತ ಹಂಗಾಗಿ ಹೇಳಿದ್ನಪ್ಪ. ಅಂದವ್ರು ಅಂತಿರ್ತಾರ, ಹೋಗೋರು ಹೋಗ್ತಿರ್ತಾರ. ಬಿಡು ಮೇಘ. ಸರಿ. ಪೀಡೆ ತಲುಪ್ತು, ಆರಾಮಾಗಿರ್ತೇನೆ. ನಾನಾರ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ, ಅಡ್ಡ ಶನಿ ಬಂದಂಗ್ ಬರ್ತಿತ್ತು. ಒಂಥರ ಪೀಡೆ ಗಂಟು ಬಿದ್ದಂಗ್ ಬಿದ್ದಿತ್ತು. ಇರ ದಿವಸ ನಮ್ಮ ಮನೆ ಗಂಡ ಹೆಂಡತಿ ಪ್ರೈವೇಸಿನೇ ಇಲ್ಲ. ಅತಿ ಬಾರ ಟಮಾಟೆ ಹಣ್ಣು ತಿನ್ನೋನು. ಟಮಾಟೆ ಹಣ್ಣು ಎಷ್ಟು ಮಸ್ತ್ ಉಳಿ ಉಳಿ ಆಗಿತ್ತು ಗೊತ್ತನ. ಸುಚಿಯಕ್ಕ ಹೋಗ್ಲಿ ಬಿಡು. ನಮ್ಮ ಅವ್ಗೆ ಯಾಕೆ ಇವತ್ತು ಬಹಳ ಸಿಟ್ಟು ಬಂದತಿ. ಯಾಕಷ್ಟು ಕಾಡ್ಸಕ್ ಕುಂತಿ? ಮಂಜವ ತಿನ್ನ ಟಮಾಟಿ ಅಂತ ಅವಾಗಿಂದ ಹೇಳಕ್ ಕುಂತದ ಹುಡುಗಿ. ತಿನ್ನಕ್ ಒಲ್ಲೆ ಅಂತ ಹಂಗ ಯಾಕೆ ಮಕ್ಕ ಮಾಡಿ ತಿನ್ನ ಇರ್ಲಿ ಅನ್ನದ ಮೇಲೆ ಸೊಕ್ಕ ತೋರಿಸಬಾರ್ದು. ಯತಿ ಸುಮ್ಮನಿರು. ನಾನ್ ನೋಡಕ್ ಕೂತೀನಿ ಅವಾಗಿಂದ ತಿನ್ನು 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 ಅನ್ಕತ್ತ. ನಂಗೆ ಎಷ್ಟು ಅವಮಾನ ಆತ ಗೊತ್ತನ. ನನಗ ಕಳ್ಳಿ ಅಂದ್ಬಿಟ್ಲಾಕಿ ರೇಣಿ. ಅತಿ ನೀನೇನ್ ಕಮ್ಮಿಯನ? ಆಕಿ ನೀನು ಬಾಯಿ ಬಂದಂಗ್ ಬೈದಿ. ಅವ್ರು ಹೊಲ್ದಾಗ ನಿಂತ ಅಕಿಗ ದಬಾಯಿಸ್ತಿ. ಮೊದ್ಲ ಬಾಯಿ ಬಡಕಿ ಬಿಟ್ಟಾಳನ. ಹೊಲ ಯಾವಂದೇ ಆಗಿರ್ಲಿ ಟಮಾಟಿ ನಮ್ದು ಅನ್ನೋ ಮಂದ್ಯವ ಈಕಿ. ಸುಚಿಯಕ್ಕ ನಿಜವಾಗ್ಲೂ ರುಚಿ ಅದಾವ ಟಮಾಟಿ? ಹೂನ ಭಾರಿ ರುಚಿ ಅದಾವು. ಸ್ವಲ್ಪ ಉಪ್ಪು ಖಾರ ಬೇಕಂದ್ರೆ ನಿಂಗ ಸಕ್ಕರೆ ಹಾಕೊಂತಿನ. ಮಸ್ತ್ ರುಚಿ ಅದಾವ ಗೊತ್ತನ. ಆಹಾ ಆಹಾ. ಸುಚಿತಾ ಸುಮ್ಮನೆ ತಿನ್ನವ. ನಾನ್ ನೋಡಕ್ ಕುಂತಾನೆ ಅವಾಗಿಂದ ಆಹಾ ಆಹಾ ಅನ್ನ ಕೂತಿಯಲ್ಲ. ಓಲಿ ಬಿಡೋತಿ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾ ತಿನ್ನಂಗಿಲ್ಲ. ತಿನ್ನವ ತಿನ್ನು ತಿನ್ನು. ಆದ್ರೆ ನನಗ ತಿನ್ನು ಅಂತ ಬಲವಂತ ಮಾಡಬೇಡ. ತಗೋತಿ, ನಿಂಗ ಜಿಲಿಬಿ ಮಾಡಂಗಿಲ್ಲ. ಎತ್ತಿ ಏನ್ ಹೇಳವ ಸೊಸಿ? ತಡಿ ಸುಚಿತ್ರಾ, ಏನವ ಒಂದ ಬೈಕಿಗ ಸ್ಟಾಪ್ ಮಾಡಿಬಿಟ್ಟಿಯಲ್ಲ. ಮತ್ತೇನಾರ ಬೈಕಿ ಆಗಿಲ್ಲನ? ಏನಾರ ಇದ್ರೆ ಹೇಳು. ಇಲ್ಲ ಬಾರದ ಐಡಿರಿಯಾ ಈ ನಮ್ಮತ್ತಿನ ಹಾಕೊಡ್ತಾಳ ಈ ಸುಚಿತ್ರ. ನಮ್ಮ ಮೊದ್ಲ ಆಕಿನ ಮನೆಗೆ ಬಿಟ್ಟು ಬರ್ಬೇಕು. ಇಲ್ಲಂದ್ರ ನನ್ನ ತಲೆ ಹಿಡಿಸಿ ಮೊಸರು ಗಡಿಗಿನ ಮಾಡ್ತಾಳಿಕಿ. ಸುಚಿತ್ರಾ ಅವಿನಾಶ ಬರವತ್ತಾತ್ವಾ? ನಡಿ ಮನೆಗ್ ಬಿಟ್ಟು ಬರ್ತೀನಿ ನಡಿ. ಮತ್ ಬೈತಾನ ಅವಿನಾಶ. ಕುಂತರ್ಲಿ ಬಿಡ್ಲೆ ಮಂಜವ. ಕುಂತಾಳ ಪಾಪ. ಅವಿನಾಶ ಏನೋ ಎಲ್ಲೂ ಓಡೋಗಂಗಿಲ್ಲ ತಗ. ಅಲ್ಲಿ ಇಲ್ಲ ಅಂದ್ರೆ ಫೋನ್ ಹಚ್ಚಿ ಇಲ್ಲೇ ಬರ್ತಾನ. ಊಟ ಮಾಡ್ಕೊಂಡು ಹೋಲಿ. ಹೌದ್ ನೋಡಮ್ಮ, ಕರೆಕ್ಟ್ ಹೇಳಿದ್ರಿ. ಮತ್ತೇನು ಬೈಕಿ ಆಗಿಲ್ಲನ? ಯಮ್ಮ ಕರೆ ಹೇಳ್ಬೇಕಂದ್ರ ಬೈಕಿ ಅದಾವ ಬೇ ಇನ್ನು. ಬೈಕಿ ಏನದು ಸುಚಿಯಕ್ಕ? ಬೈಕಿ ಏನು ಅಂತ ನಮ್ಮ ಅವ್ವನ ಕೇಳಕುಂತಾಳ. ಇನ್ ತಡ ಮಾಡಬೇಡ. ಏನ ಬೈಕಿ ಹೇಳ್ಬಿಡು. ಅತಿ ಅದು ರತ್ನಕ್ಕ ಅಂತ ಮೂಲಿ ಮನಿ ರತ್ನಕ್ಕ ಅದಾಳಲ್ಲ, ಅವರು ಕೋಳಿ ಸಾಕಾಣಿಕೆ ಮಾಡ್ಯಾರ. ಅಂದ್ರ ಅಷ್ಟೊಂದಿಲ್ಲ ಕೋಳಿ, ಸ್ವಲ್ಪ ಅದಾವು. ಆ ಕೋಳಿ ಅಂತ ಕೂಗ್ದಾಗೆಲ್ಲ ನನಗ ಕೋಳಿ ತಿನ್ನು ಬಾ ಅಂದಂಗ ಕೇಳಿಸ್ತದತಿ. ಅವಾಗಿಂದ ನನ್ನ ಹೊಟ್ಟೆಗಿನ ಕೂಸಿತಲ್ಲ ಪಾಪು. ಆ ಪಾಪು ಮಮ್ಮಿ ನಂಗ ಆ ಕೋಳಿನ ಬೇಕು ತಗಂಬಾ ಅಂತೈತಿ. ತಗಂಬಂದು ಏನ್ ಕೋಳಿ ಸಾಕಾಣಿಕೆ ಮಾಡ್ತೀರನು ತಾಯಿ ಮಗ ಸೇರಿ? ಇಲ್ಲ, ಕುಯ್ಕೊಂಡು ತಿಂದು ಬಿಡ್ತೀವಿ. ಯತಿ ನೀ ಹೆಂಗು ಕೋಳಿ ಹಿಡ್ಯಾಕ ನಂಬರ್ 1 ಬಾ. ಆ ಕೋಳಿ ಹಿಡ್ದು ನಂಗ ಒಟ್ಟು ಪಲ್ಯ ಮಾಡ್ಕೊಡು ಬಾರ, ಕೋಳಿ ಪಲ್ಯ. ಸುಚಿತ್ರಾ ನೀನ ನಂಗ ಬೇಕು ಅಂತ ಕಡ್ಸಕ್ ಕೂತಿಯ ಏನ? ಬರೀ ನಾಲ್ಕು ಟಮಾಟಿಗ 6 ಏನವ ಹೆಂಗ್ ಮಾಡ್ಬಿಟ್ಲು. ಇನ್ನ ಏನಾರ ಕೋಳಿನ ಕದ್ದು ತಿಂದು ಬಿಟ್ವಿ ಅಂದ್ರೆ ಮುಗಿದೋತ್. ಈ ಊರಿಂದ ಓಡಿಸ್ಬಿಡ್ತಾರ ನಂಗೆಲ್ಲ ಹೆಣ್ಮಕ್ಳು ಸೇರಿ. ಯವ್ವ ಕಳುಗಳು ಮಾಡಕ್ಕಾಗಂಗಿಲ್ಲ ಯವ್ವ. ಯತಿ ನೀನು ಕೋಳಿ ಹಿಡಿಯಾಕ ಹೋಗಿದ್ದಿ ಅಂತ ಅಪ್ಪ ಅವಾಗ ಜೋಕ್ ಮಾಡು ಮುಂದೆ ಹೇಳ್ತಿದ್ದಿಲ್ಲನು? ನನ್ ಸಂಬಂಧ ಒಂದು ಕೋಳಿ ಹಿಡಿದು ತಂದು ಪಲ್ಯ ಮಾಡ್ಕೊಡಕ್ ಆಗಂಗಿಲ್ಲನು? ಅಯ್ಯಯ್ಯ ಕೋಳಿ ಕೇಳದ್ ನೋಡು. ಅಲ್ಲ ಬೇಕ್ರಿಗೆ ಹೋಗಿ ಒಂದು ಬಾಲುಷ ತಗೊಂಬ ನಂಗೆ ಹೇಳ್ತೀಯಲ್ಲ ಯವ್ವ. ಆಗಂಗಿಲ್ಲ. ನನ್ನ ಕೈಲಿ ಕೋಳಿ ತರಕ್ಕೂ ಆಗಂಗಿಲ್ಲ, ಟಮಾಟಿಯನ್ನು ಕದಿಯಕ್ಕೂ ಆಗಂಗಿಲ್ಲ. ಇನ್ನ ಮೇಲೆ ಕದಿಯೋದಿತ್ತು ನಂಗೆ ಕರಿಕ್ ಹೋಗ್ಬೇಡ. ನಾ ಬರುದಿಲ್ಲ. ಮಾತಿದ್ರ ನಮ್ ಸುಚಿ ನನ್ನ ಮುದ್ದು ಸೊಸಿ ಅಂತಿ. ಪ್ರೀತಿ ಇಲ್ಲ ಬಿಡ ನೀನ. ಅತ್ತಿ ನನ್ನ ಮೇಲೆ ಏನ ನಿನಗ್ ದ್ವೇಷ? ನೀನೆಯಿಂದ ಹಚ್ಚಿಬಿಟ್ಟಿ ಮುದ್ದು ಸೊಸಿ ಅಂತಿ. ಆಕಿ ಹೇಳ್ದಂಗೆ ಕೇಳಂಗಿಲ್ಲ.
ಅಂತ ಹೇಳಿ 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 ನಂಗೆ ಕಳು ಮಾಡಕ್ ಹಚ್ಚಿದಿಲ್ಲ. ಆಗಂಗಿಲ್ಲ ಸುಚಿ, ನಾ ಈ ಊರು ಖಾಲಿ ಮಾಡ್ಕೊಂಡು ಹೊಂಟನಿ, ಬರ್ತೀನಿ. ಈ ಊರ್ ಬಿಟ್ಟು ಹೊಕ್ಕೆ ನಾನು. ಏ ಯತಿ, ಹಂಗ್ ಮಾಡ್ಬೇಡ, ನಂಗ್ ಬ್ಯಾಸರ ಬರ್ತತಿ. ನೀ ಇಲ್ಲೇ ಇರು, ನೀ ಇಲ್ಲೇ ಇದ್ರನ ಚಂದ. ನಾ ಹೇಳ್ತೀನಲ್ಲ, ಎಲ್ಲೂ ಹೋಗ್ಬೇಡ. ನಂಗ್ ಕೋಳಿನೂ ಬೇಡ, ಏನು ಬೇಡ. ಹಂಗ ಬಾ ದಾರಿಗ. ನಾ ಹಂಗ ಅವಿನಾಶ್ ನಂಗ ಕಾಮಿಡಿ ಮಾಡಿ ತಗೋ, ಸೀರಿಯಸ್ ತಗೋಬೇಡ. ನಮ್ಮ ಮಂದೇವನ್ ಬಾಯಿ ಮುಚ್ಚಿಸ್ಬಿಡ್ಲು ನಮ್ ಸುಚಿತ್ರ. ಖುಷಿ ನೋಡು. ಹಂಗ ನಾಳೆ ನನ್ನ ಮಗಳು ಚೈತ್ರ ಬರಕುಂತಾಳ. ನಿನ್ನ ಮಗಳನ್ನ ಕೇಳ್ತಾಳಂತ ನೋಡು. ಏನಂತಿ ನೋಡ್ವಾ, ನಿನ್ನ ನಾದ್ನಿ ನಿನ್ನ ಮಾತು ನಿಮಗ್ ಬಿಟ್ಟಿದ್ದು. ಏನ ನನ್ನ ಮಗಳನ್ನ ಕೇಳಕ್ ಬರಕುಂತಾರ? ಯತಿ, ನೀ ಹೂ ಅನ್ಬೇಡ. ಹೂ ಅಂದಿಯೇನು? ಏ ಇಲ್ಲವಾ, ನಿನ್ನ ಮಗಳ ನಿನ್ನ ಮಾತು ನೋಡು. ನಿಂಗೆ ಹೆಂಗ ಅನಸ್ತತಿ ಹಂಗ್ ಮಾಡು. ಆ ಹುಡುಗು ಈಗ 25 ತುಂಬಿ 26 ಅಂತ ಮದ್ವಿ ಮಾಡ್ಬಿಟ್ರ ಚಿಂತಿ ತಪ್ತತಿ ಅಂತ ಹಾಕಿ ತವ್ರ ಮನೆ ಬೈಕಿ ಇರಂಗಿಲ್ಲನು ಹೆಣ್ಮಕ್ಳಿಗ. ಏನ ಕೇಳಾಕ್ ಕುಂತಾಳ, ಒಪ್ಕೊಂಡು ಮದ್ವಿ ಮಾಡಿ ಕೊಟ್ಟು ಬಿಡು. ಇಲ್ಲಪ್ಪ ಅಂದ್ರ ನಿನ್ನ ಮಗ್ಗ ಆಕಿ ಮಗಳನ್ನ ತಂದ್ಕ. ಆ ಹುಡುಗಿನ ಬೆಳ್ಳಗ ತೆಳ್ಳಗ ಚಂದ ಅದಾಳ. ಯಾಡ್ರಾಗ ಒಂದ್ ಮಾಡ, ಯಾಡ್ರಾಗ ಒಂದ್ ಮಾಡ ಅನ್ನಕ ನಿನ್ನ ಮಗಳೇನ್ ಹಗರಿ ತಗೋ. ನೋಡ್ರಿ ಅತ್ತಿ, ನಂಗ ಕೊಡಕ್ಕೂ ಇಷ್ಟ ಇಲ್ಲ, ತಗೊಳಕ್ಕೂ ಇಷ್ಟ ಇಲ್ಲ. ನಂಗೆ ಜುಲ್ಮಿ ಮಾಡಕ್ ಹೋಗ್ಬೇಡ್ರಿ. ನೀ ಬಲ ನಿನ್ ನಾದ್ನಿ ಬಲ ನೋಡ್ವಾ. ಇದ್ರಾಗ ನಾ ತಲೆ ಹಾಕುದಿಲ್ವಾ. ಸುಮ್ನೆ ಎದಕ್ ಬೇಕು ಸೊಸಿ ಕೂಟ ಜಗಳ. ಮುಂದ ಒಂದ್ ರೊಟ್ಟಿ ಮಾಡಿ ಹಾಕಾಕಿ ನೀನ ಕೂಟ ಜಗಳ ಮಾಡಿ ನಾ ಎಲ್ಲೋಲಿ. ನೋಡ್ ನಿನ್ ಕೇಳ್ದಂಗ್ ನೀನ್ ಮಾಡು. ಅಯ್ಯೋ ದೇವ್ರಿ, ಅಲ್ಲ ಮಾತ್ನ್ಯಾಗ ಇದೇನಿದು ನನ್ ಬುಡಕ ಬಂತು. ಹಣೆ ಬಾರ, ಇವ್ರಿ ಮದುವೆ ಅನ್ನ ಕುಂತಾರಲ್ಲಪ್ಪ. ತಗೋ, ವಿಚಾರ ಮಾಡಿ ನೋಡ್ತೀನಿ. ಮುಗಿತ್ ನನ್ ಕತಿ. ಈಗ ಯಾಕೆ ಮಕ್ಕ ಹಂಗ್ ಮಾಡ್ಯಾಳ? ಸುಮಾಗ ಮದ್ವಿ ಇಷ್ಟ ಇಲ್ಲ ಅನಸ್ತತಿ. ಆಮೇಲೆ ಸುಮಾ ಹತ್ರ ಮಾತಾಡಿದ್ರೆ ಗೊತ್ತಾಕೇತಿ. ಭಾರಿ ದಣಕಂಡು 4 ಟಮಾಟಿ ಕಿತ್ಕೊಂಡು ಬಂದ್ಬಿಟ್ಟಿ. ಮಂಜವ್ವ, ಕುಂದ್ರು ತಣ್ಣ ಕುಂದ್ರು, ಒಂದ್ ವಾಟೆ ಬಿಸಿ ಚಹಾ ಮಾಡ್ಕೊಂಡ್ ಬರ್ತಾನಿ, ಕುಡಿ ಅಂತಿ. ಇರ್ಲಿ ಬಿಡ್ರಿ ಪಾಪ, ನಿಮ್ಗ ಕೈ ಕಾಲು ನೋವು ಅಂತೀರಿ, ನಾನ ಮಾಡ್ಕೊಂಡ್ ಬರ್ತಾನಿ. ಮತ್ತೆ ಯಾಕೆ ನೀವು ಮಾಡ್ತೀರಿ? ಇರ್ಲಿ ತಗ, ಮಾಡ್ತಾನಿ, ತಣ್ಣಕ್ ಕುಡಿ ಅಂತಿ ಬಿಸಿ ಚಾನ. ಸುಚಿ, ನಿನ್ನಿಂದ ಇರಬರ ಮರ್ಯಾದಿನೂ ಹೋಗಾಕುಂತತ್ ನೋಡು. ಮೊದ್ಲೆಲ್ಲ ನಮ್ಮತ್ತಿ ನನ್ನ ಗಂಡ ಎಷ್ಟು ಹೆದರ್ತಿದ್ರು ನನಗ. ಈಗ ನೋಡು, ಎಲ್ಲರೂ ಕಾಮಿಡಿ ಮಾಡಕುಂತಾರ ನನಗ. ಕಾಮಿಡಿ ಪೀಸ್ ಮಾಡ್ಬಿಟ್ಟಾರ ನನಗ. ಇರ್ಲಿ ಬಿಡತ್ತಿ, ಯಾವಾಗ್ಲೂ ನಕ್ಕೋ ಅಂತ ಇರ್ಬೇಕು. ಏನಾದ್ರು ಸಿಡಿಮಿಡಿ ಮಾಡಿ ಮಕ ಗಂಟು ಮಾಡಿ ಕುಂತ್ರ ಯಾರು ಸೇರ್ತಾರ? ನಕ್ಕೊಂತ ಹಾಯಾಗಿರ್ಬೇಕು. ಅದು ಏನ್ ಸರಿ, ನಕ್ಕು ಅಂತ ಇರ್ಬೇಕು. ನೋಡು, ಈಗ ಕಳ ಬಂತ ನಿನ್ನ ಮಕ್ಕದ ಮೇಲೆ. ನೀ ಹಿಂಗಿದ್ರನ ಚಂದತ್ತಿ. ತಾಂಕು ಏರಿ ಮಚ್ಚು. ನನಗ ಮನಿಗ್ ಬಿಟ್ಟು ಬಾಬಾ. ತಡಿ, ನಮ್ಮತ್ತಿ ಚಾ ಮಾಡಕುಂತಾಳಂತ, ಚಾ ಕುಡ್ದು ಬೇಕಂದ್ರ ಬಿಟ್ಟು ಬರ್ತೀನಿ. ತತ್ತಿ ಅತಿ, ಒಂದ್ 2 ಟಮಾಟಿ ಉಳ್ದಾವು, ಏನ್ ಮಾಡ್ಲಿ?